ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಇವತ್ತು ನಾನು ಮಾಡೋ ರೆಸಿಪಿಯನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಫೇವ್ರೇಟ್ ಆಗ್ತದೆ ರೀ. ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಇದಕ್ಕೆ ನಾನೊಂದು 2 ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ತುಂಬ ತೆಳುಗೂ ಮಾಡಬಾರ್ದು ರೀ, ತುಂಬ ಗಟ್ಟಿನೂ ಮಾಡಬಾರ್ದು. ಅಂದ್ರೆ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿ ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಒಂದೇ ಡೈರೆಕ್ಷನ್ದಾಗ ತಿರೋರಿ. ನೋಡಿ ತುಂಬ ತೆಳುಗೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ ಈಗ ಇದನ್ನು ಒಂದು ಸೈಡಿಗೆ ಇಡ್ತೀನಿ. ಒಂದು 10 ನಿಮಿಷ ಹಿಟ್ಟು ನೆನಿಲಿ. ಇಲ್ಲಿ ಒಂದು ಪ್ಲೇಟಿಗೆ ನಾನಿಲ್ಲಿ 3 ಆಲೂಗಡ್ಡೆನ ಕುದಿಸ್ಬಿಟ್ಟು ತುರಿದ್ಬಿಟ್ಟು ತೊಗೊಂಡಿನಿ. ನೀವು ಮ್ಯಾಶ್ ಮಾಡಿನೂ ತೊಗೋಬೋದು. ಅದು ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೊರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಅಜ್ವಾನ ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. 1 ಸ್ಪೂನಾಗಷ್ಟು ಧನಿಯಾ ಪೌಡ್ರು, 1 ಸ್ಪೂನಾಗಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಒಂದು 3 ಮೆಣಸಿನ್ಕಾಯಿನ ಹಾಕಿರಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನಾಗಷ್ಟು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಾಗಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರು ಹಾಕ್ಕೋಬೋದು ಅಥವಾ 1 ಸ್ಪೂನಾಗಷ್ಟು ನಿಂಬೆ ರಸನಾದ್ರೂ ಹಾಕ್ಕೋಬೋದು ರೀ. ಈಗ ಮಸಾಲೆಯನ್ನು ಎಲ್ಲ ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇದು ನಾನು ಕತಕ ಸೈಡಿಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲ ನೋಡಿ ನಾನು 3 ಚಪಾತಿಯನ್ನು ತಗೊಂಡಿದ್ದೀನಿ ರೀ. ನೀವು ರಾತ್ರಿ ಮಿಕ್ಕಿರುವ ಚಪಾತಿ ಆದರೂ ತೊಗೋರಿ ಅಥವಾ ಬೆಳಗ್ಗೆ ಮಾಡಿ ಫ್ರೆಶ್ ಆಗಿ ಉಳಿದಿರುವ ಚಪಾತಿ, ಆ ಚಪಾತಿಯಿಂದನೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ರಾತ್ರಿ ಮಿಕ್ಕಿರೋ ಚಪಾತಿನೇ ಸ್ವಲ್ಪಿನ ಬಿರುಸಾಗಿತ್ತು ಅಂದರೆ ಇದಕ್ಕೊಂದು ಸ್ವಲ್ಪ ನೀರಲ್ಲಿ ಲೈಟಾಗಿ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರು ನಡೀತದೆ ರೀ. ಈಗ ನೋಡಿ ಆ ಕಡಲೆ ಹಿಟ್ಟು ನೆಂದಿರ್ತದೆ ರೀ. ಇದಕ್ಕೊಂದು ಚಿಟಿಕೆನೇ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಈಗ 1 ಚಪಾತಿಯನ್ನು ತೊಗೊಂಡಿನಿ. ಆ ಸ್ಟಫಿಂಗನ್ನು ಈಗ ಇದಕ್ಕೆ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊತೀನಿ ರೀ. ನೋಡಿ ಈಗ ಚಪಾತಿಗೆ ಆಲೂಗಡ್ಡೆ ಸ್ಟಫಿಂಗನ್ನು ಸ್ಪ್ರೆಡ್ ಮಾಡ್ಕೊತೀನಿ. ನೋಡಿ ತೆಳುವಾಗಿಯೇ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ಬೇಯಿಸೋಕ್ಕೆ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಅರ್ಧ ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಏನಾದರೂ ಹಾಕ್ಬೋದು. ಬೆಣ್ಣೆ ಹಾಕಿದ್ರೆ ಅದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಇದನ್ನೊಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಆ ಚಪಾತಿನ ಆಲೂಗಡ್ಡೆ ಏನು ಸ್ಪ್ರೆಡ್ ಮಾಡಿನಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ ರೀ. ಇದನ್ನು ಈಗ ಕಡಲೆ ಹಿಟ್ಟಿಂದ ಏನು ಹಿಟ್ಟು ಮಾಡ್ಕೊಂಡಿರ್ತೀನಿ ಇದನ್ನು ಸೆಂಟ್ರಿಂದನೇ ಹಾಕಿರಿ. ಈ ರೀತಿ ನೋಡಿ ಸೆಂಟ್ರಿಂದ ಹಾಕಿ ನೀಟಾಗಿ ತೆಳುವಾಗಿಯೇ ಸ್ಪ್ರೆಡ್ ಮಾಡಿರಿ ಅದನ್ನು. ನೋಡಿ ಅದಕ್ಕೆ ಹೇಳೋದು ನಾನು, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸೆಂಟ್ರಿಂದ ಹಾಕಿದ್ರೆ ನೀಟಾಗಿ ಸಾವಕಾಶಾಗಿ ಸ್ಪ್ರೆಡ್ ಆಗಿರ್ತೈತೆ ರೀ. ಸಾವಕಾಶ ಈ ರೀತಿ ಸ್ಪೂನಿಂದ ಸ್ಪ್ರೆಡ್ ಮಾಡಿರಿ. ತುಂಬ ತೆಳುವಾಯ್ತಂದ್ರೆ ಮತ್ತದು ಸೈಡಿಗೆ ಬಂದುಬಿಡ್ತದೆ ರೀ. ನೋಡಿ ಮುಚ್ಚಿನೂ ಒಂದು 2 3 ನಿಮಿಷ ಬೇಯಿಸಿದ್ದೀನಿ. ನೋಡಿ ಲೋ ಫ್ಲೇಮ್ದು ಇಡೋದ್ರಿಂದ ಆ ಚಪಾತಿನೂ ಕ್ರಿಸ್ಪಿ ಆಗಿಬಿಡ್ತದೆ ರೀ ಅವಾಗ. ನೋಡಿ 2 ಸೈಡನ್ನು ನೀಟಾಗಿ ಬೇಯಿಸೋಣ ರೀ. ನೋಡಿ ಆ ಕಡಲೆ ಹಿಟ್ಟನ್ನು ಈಗ ಬೇಯ್ತದೆ ರೀ. ಈಗ ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಈಗ ಇದನ್ನು ನಾನು ಚಾಪಿಂಗ್ ಪ್ಯಾಡ್ ಮೇಲೆ ಹಾಕೋತಿದ್ದೀನಿ. ಚಾಪಿಂಗ್ ಬೋರ್ಡ್ ಮೇಲೆ. ನೋಡಿ ಇದಕ್ಕೆ ನಾನು ದೊಡ್ಡ ಸ್ಪೂನಿಂದ 1 ಸ್ಪೂನಾಗಷ್ಟು ಟೊಮೆಟೊ ಸಾಸು, 1 ಸ್ಪೂನಾಗಷ್ಟು ಪಿಜ್ಜಾ ಸಾಸನ್ನು ಹಾಕತ್ತಿದ್ದೀನಿ. ಈಗ ಇದನ್ನು ಸ್ಪ್ರೆಡ್ ಮಾಡೋಣ ರೀ. ನೀವು ಇವೆರಡೂ ಇಲ್ಲಾಂದ್ರೆ ಗ್ರೀನ್ ಸಾಸ್ ಅಲ್ರಿ, ಈಗ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇರ್ತೈತಲ್ಲ ಅದನ್ನಾದರೂ ತೊಗೋಬೋದು. ನೀವು ಒಂದು ಹುಳಿ ಸ್ವಲ್ಪ ಸ್ವೀಟ್ ಖಾರ ಇರೋ ಕಾಂಬಿನೇಷನ್ ಯಾವುದಾದ್ರೂ ಇದಕ್ಕೆ ಮಾಡ್ಕೊಬೋದು ರೀ. ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ ಪುದೀನ ಚಟ್ನಿ, ಸ್ವೀಟ್ ಚಟ್ನಿ ಈ ರೀತಿ ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೊರಿ. ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕಟ್ ಮಾಡಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ನೋಡಿ ಇಷ್ಟನ್ನು ಹಾಕೋಬೋದು. ನಾನು ಸ್ವಲ್ಪ ಶೇವ್ ಇದ್ದು ಅಂತೇಳಿ ಶೇವ್ನೂ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಎಷ್ಟೈತೋ ಅಷ್ಟರಲ್ಲೇ ಈ ರೆಸಿಪಿಯನ್ನು ಮಾಡ್ಕೊರಿ. ಶೇವ್ ಇಲ್ಲಾಂದ್ರೆ ಅದನ್ನ ಸ್ಕಿಪ್ನೂ ಮಾಡಿ. ಒಂದು ಸ್ವಲ್ಪ ಪಿಜ್ಜಾ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ
ಈಗ ಇದನ್ನು ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ. ಈಗ ಎಷ್ಟೋ ಸಲ ಚಪಾತಿ ಉಳಿದಿರ್ತಾವೆ, ಮಾಡೋ ಮುಂದೆ ಎಕ್ಸ್ಟ್ರಾ ಅಂತೂ ಆಗಿರ್ತಾವೆ. ಈ ರೀತಿಯೂ ಮಾಡ್ಕೋಬೋದು ರೀ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಟೇಸ್ಟಿನೂ, ಈಸಿನೂ, ಹೆಲ್ದಿನೂ, ಕಡಿಮೆ ಎಣ್ಣೆನೂ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಯಾಕ್ರಿ, ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗ್ತೈತಿ. ನೋಡಿ ಈ ಚಪಾತಿ ಪಿಜ್ಜಾನು ಅನ್ಬೋದು ನೀವು. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.